ನೀಟ್ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ನಿಮ್ಮ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಮತ್ತೆ ಈ ಒಂದು ವಿಷಯ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರ್ಬೋದು. ಮಧ್ಯಪ್ರದೇಶ್ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ಒಂದು ಆರ್ಡರ್‌ನ ಪಾಸ್ ಮಾಡಿದ್ದಾರೆ NTA ಅವ್ರಿಗೆ. ತಿರ್ಗಾ ನೀಟ್ ಎಕ್ಸಾಮ್ ಮಾಡಿ ಈ ಒಂದು 75 ಸ್ಟೂಡೆಂಟ್ಸ್‌ಗಳಿಗೆ ಅಂತ. ಹಾಗಾದ್ರೆ ಈ ಒಂದು ನೀಟ್ ಎಕ್ಸಾಮ್ ಕಾರಣದಿಂದಾಗಿ ನಿಮ್ಮ ನೀಟ್ ಕೌನ್ಸೆಲಿಂಗ್ ಎಷ್ಟು ಡಿಲೇ ಆಗುತ್ತೆ? ಹಾಗಾದ್ರೆ ನೀಟ್ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯಾವಾಗ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ? ಎಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್‌ನ ಮಾಡ್ತಾ ಹೋಗ್ತೀವಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಈ ವರ್ಷ ನೀವೇನಾದ್ರು ನೀಟ್ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದ್ರು ಪೇಯ್ಡ್ ನೀಟ್ ಕೌನ್ಸೆಲಿಂಗ್ ಮೆಂಬರ್‌ಶಿಪ್ ಬೇಕಾಗಿದೆ, ನಿಮ್ಮ ಕೌನ್ಸೆಲಿಂಗ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ಅಂಟಿಲ್ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದ್ರೆ ಈ ಒಂದು ನಂಬರ್‌ಗೆ ವಾಟ್ಸ್ಆಪ್ ಮಾಡಿ ಡೀಟೇಲ್ಸ್‌ನ ತಗೊಂಡು ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಮತ್ತೆ ಯಾರಿಗೆ ನೀಡ್ ಇರುತ್ತೆ ಅವರು. ಮತ್ತೆ ಪೇಯ್ಡ್ ಕೌನ್ಸೆಲಿಂಗ್ ಸ್ಟೂಡೆಂಟ್ಸ್‌ಗೆ ನಾವು ನಮ್ಮ ಆ್ಯಪ್ ಅಲ್ಲಿ ಇಂಪಾರ್ಟೆಂಟ್ ವಿಡಿಯೋಸ್‌ಗಳನ್ನ ಅಪ್ಡೇಟ್ ಮಾಡ್ತಾ ಇದೀವಿ. ಆ ಒಂದು ವಿಡಿಯೋಸ್‌ಗಳನ್ನ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ನೀಟ್ ರಿಸಲ್ಟ್ ಬಂದಾದ್ಮೇಲೆ ನೀಟ್ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇನ್ನೂ ಸ್ಟಾರ್ಟೇ ಆಗ್ಲಿಲ್ವಲ್ಲ ಅಂತ ವೇಟ್ ಮಾಡ್ತಿದ್ರಿ. ಏನಕ್ಕೆ ಸ್ಟಾರ್ಟ್ ಆಗಿರ್ಲಿಲ್ಲ ಅನ್ನೋದಕ್ಕೆ ಇಲ್ಲೊಂದು ರೀಸನ್ ಸಿಕ್ಕಿದೆ. ಏನಕ್ಕೆ ಅಂದ್ರೆ ಇಲ್ಲಿ NTA ಅವ್ರಿಗೆ ಆಗ್ಲೇ ಒಂದು ಇನ್ಫಾರ್ಮೇಷನ್ ಇತ್ತು ಅಂತ ಅನ್ಸುತ್ತೆ. ನೀಟ್ ಎಕ್ಸಾಮ್ ಆಗ್ಬೋದು ಅಂತ. ಅದಕ್ಕೋಸ್ಕರ ಯಾವುದೇ ತರದ ಕೌನ್ಸೆಲಿಂಗ್ ಪ್ರಕ್ರಿಯೆನ ಇವರು ಸ್ಟಾರ್ಟ್ ಮಾಡಿರ್ಲಿಲ್ಲ. ಸರಿನಾ? ಇವಾಗ ಏನ್ ಆದೇಶ ಹೊರಡಿಸಿದ್ದಾರೆ ಅಂದ್ರೆ ಮಧ್ಯಪ್ರದೇಶ ಹೈಕೋರ್ಟ್ ಅವರು ಇವಾಗ 75 ಸ್ಟೂಡೆಂಟ್ಸ್‌ಗೆ NTA ಅವರು ನೀಟ್ ಎಕ್ಸಾಮ್‌ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಎಕ್ಸಾಮ್ ಅಂದಿದ ತಕ್ಷಣ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಒಂದು ಪೇಪರ್ ಸೆಟ್ ಆಗಬೇಕು, ಮತ್ತೆ ಎಕ್ಸಾಮಿನೇಷನ್ ಸೆಂಟರ್ ಲೊಕೇಟ್ ಆಗಬೇಕು, ಆಮೇಲೆ ಪೇಪರ್ ವ್ಯಾಲ್ಯೂಯೇಷನ್ ಆಗಬೇಕು, ಆಮೇಲೆ ರಿಸಲ್ಟ್ ಬರಬೇಕು. ರಿಸಲ್ಟ್ ಎಲ್ಲ ಕೂಡ ಅದು ಅಪ್ಡೇಟ್ ಮಾಡಬೇಕು NTA ಅವರು ಕರೆಕ್ಟ್ ಆಗಿ. ಅವ್ರು ಯಾವ ಪ್ಲೇಸಲ್ಲಿ ಬರ್ತಾರೆ ಅದನ್ನೆಲ್ಲಾನು ಕೂಡ ಅವ್ರು ಅರೇಂಜ್ ಮಾಡಬೇಕಾಗುತ್ತೆ ಇವಾಗ ಸಾಫ್ಟ್‌ವೇರ್ ಅಲ್ಲಿ. ಇದೆಲ್ಲ ಕೂಡ ಮಾಡಕ್ಕೆ NTA ಅವ್ರಿಗೆ ತುಂಬಾನೇ ಸ್ಪೀಡ್ ಅಪ್ ಆಗಿ ಮಾಡ್ತಾರೆ. ಯಾವುದೇ ತರದ ಟೈಮ್ ಡಿಲೇ ಮಾಡಿಲ್ಲ ಅಂದ್ರೂ ಕೂಡ ಮಿನಿಮಮ್ ಅಂದ್ರೂ ಕೂಡ 10 ಟು 15 ಡೇಸ್ ಟೈಮ್‌ನ ತಗೋತಾರೆ. ಸರಿನಾ? ಸ್ವಲ್ಪ ಡಿಲೇ ಆಯ್ತು, ಏನಾದ್ರು ಟೆಕ್ನಿಕಲ್ ಗ್ಲಿಚ್ ಬಂತು ಅಥವಾ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ ಬಂತು ಒಂದು ಎಕ್ಸಾಮ್‌ನ ಕಂಡಕ್ಟ್ ಮಾಡಬೇಕಾದ್ರೆ ಅಂದ್ರೆ ಒಂದು 15 ಟು 25 ಡೇಸ್ ಟೈಮ್‌ನ ತಗೋಬಹುದು. ಸರಿನಾ? ಅದ್ರಿಂದ ನಿಮ್ಮ ಕೌನ್ಸೆಲಿಂಗ್ ಎಷ್ಟು ಡಿಲೇ ಆಗ್ತಿದೆ ಅಂದ್ರೆ ಜುಲೈ ಫಸ್ಟ್ ವೀಕಲ್ಲಿ MCC ಕೌನ್ಸೆಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಡೇಟ್ ಇತ್ತು. ಆದ್ರೆ ಅದು ಇವಾಗ ಪೋಸ್ಟ್‌ಪೋನ್ ಆಯ್ತು ಈ ಒಂದು ನೀಟ್ ಎಕ್ಸಾಮ್ ಕಾರಣದಿಂದಾಗಿ. ನಿಮ್ಗೆ ಜುಲೈ 15ನೇ ತಾರೀಕು ಆದ್ಮೇಲೆ ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ಬೋದು. ಅಥವಾ ಒಂದು 20ನೇ ತಾರೀಕು, 25ನೇ ತಾರೀಕು ಆದ್ಮೇಲೂ ಕೂಡ ಸ್ಟಾರ್ಟ್ ಆಗ್ಬೋದು. ಸರಿನಾ? ಮತ್ತೆ ಆಪ್ಷನ್ ಎಂಟ್ರಿ ಇನ್ನೂ ಡಿಲೇ ಆಗುತ್ತೆ. ಯಾಕಂದ್ರೆ ಆಪ್ಷನ್ ಎಂಟ್ರಿಗಿಂತ ಮುಂಚೆ ಕೆಲವು ಪ್ರೋಸೆಸ್ ಇರುತ್ತೆ. ಅದೆಲ್ಲಾನು ಕೂಡ ಮುಗಿಸಿದ್ರೆ ಮಾತ್ರ ಒಂದು ಆಪ್ಷನ್ ಎಂಟ್ರಿ ಮಾಡಕ್ಕಾಗೋದು. ಇದೆಲ್ಲ ಕೌನ್ಸೆಲಿಂಗ್ ಡಿಲೇ ಆಗ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿ ದೊಡ್ಡ ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಕೌನ್ಸೆಲಿಂಗ್ ಪ್ರೋಸೆಸ್ ತುಂಬಾನೇ ಸ್ಪೀಡ್ ಅಪ್ ಆಗೋಗುತ್ತೆ. ಅಂದ್ರೆ ಆಪ್ಷನ್ ಎಂಟ್ರಿಗೆ ಜಾಸ್ತಿ ದಿನ ಟೈಮ್ ಕೊಡಲ್ಲ. ಆಪ್ಷನ್ ಎಂಟ್ರಿ ಆದ್ಮೇಲೆ ನಿಮ್ಗೆ ಕೇವಲ ಒಂದ್ 2-3 ದಿನ ಟೈಮ್ ಕೊಡ್ಬೋದು ಕಾಲೇಜ್‌ಗೆ ಅಡ್ಮಿಷನ್ ಆಗಕ್ಕೆ. ಎಲ್ಲಾ ಪ್ರೋಸೆಸ್ ಕೂಡ ಮುಗಿಸಿ ನೀವು ಕಾಲೇಜ್‌ಗೆ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅವ್ರಿಗೆ ಕೌನ್ಸೆಲಿಂಗ್‌ದು ಎಲ್ಲಾ ಕೂಡ ಪ್ರಿಪರೇಷನ್‌ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಕೌನ್ಸೆಲಿಂಗ್ ಪ್ರಕ್ರಿಯೆಗಳನ್ನ ಸ್ಪೀಡ್ ಅಪ್ ಮಾಡ್ಬೋದು ಒನ್ಸ್ ಕೌನ್ಸೆಲಿಂಗ್ ಸ್ಟಾರ್ಟ್ ಆದ್ಮೇಲೆ. ಅದಕ್ಕೋಸ್ಕರ ನೀವು ಯಾರ್ಯಾರು ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ತುಂಬಾನೇ ಕೇರ್‌ಫುಲ್ ಆಗಿ ಅಟೆಂಡ್ ಮಾಡಿ. ಮತ್ತೆ ಸ್ಪೀಡ್ ಅಪ್ ಆಗಿರಿ. ಯಾವುದೇ ತರಹದ ಡಿಲೇ ಮಾಡಕ್ ಹೋಗ್ಬೇಡಿ ಯಾವುದೇ ಪ್ರೋಸೆಸ್ ಅಲ್ಲಿ. ಅವ್ರು ಡಿಲೇ ಮಾಡಿದ್ರೆ ಆಗುತ್ತೆ. ಆದ್ರೆ ನಾವು ಡಿಲೇ ಮಾಡಕ್ಕಾಗಲ್ಲ. ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದೆಲ್ಲಾನು ಕೂಡ ನಾವು ಟೈಮ್ ಟು ಟೈಮ್ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಮಗೆ ಯಾವುದೇ ತರಹದ ಪ್ರೋಸೆಸ್ ಮಿಸ್ ಆಗಬಾರ್ದು. ಕರೆಕ್ಟ್ ಆಗಿ ಕೌನ್ಸೆಲಿಂಗ್ ಅಟೆಂಡ್ ಮಾಡಿ ಕಾಲೇಜ್‌ಗೆ ಅಡ್ಮಿಷನ್ ಆಗ್ಬೇಕಂದ್ರೆ ಈ ಒಂದು ನಂಬರ್‌ಗೆ ವಾಟ್ಸ್ಆಪ್ ಮಾಡಿ ಪೇಯ್ಡ್ ನೀಟ್ ಕೌನ್ಸೆಲಿಂಗ್ ಮೆಂಬರ್‌ಶಿಪ್‌ಗೆ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ನಿಮಗೆ ತುಂಬಾನೇ ಯೂಸ್‌ಫುಲ್ ಆಗಿರುತ್ತೆ. ಯಾರಿಗೆ ನೀಡ್ ಇರುತ್ತೆ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಿ. ಕೌನ್ಸೆಲಿಂಗ್ ಎಷ್ಟು ಡಿಲೇ ಆಗ್ಬೋದು ಅನ್ನೋದನ್ನ ಅವ್ರಿಗೆ ತಿಳಿಸಿ. ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.